ಹಾಯ್ ಫ್ರೆಂಡ್ಸ್, ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು HSRP ನಂಬರ್ ಪ್ಲೇಟ್ ಪಡೆಯುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಸ್ಗಳ ಅಪ್ಡೇಟು ಕೂಡ ನಿಮಗೆ ಬರುತ್ತೆ. ಬನ್ನಿ, ಇವಾಗ HSRP ನಂಬರ್ ಪ್ಲೇಟ್ ಪಡೆಯುವುದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಸ್ಟೆಪ್ 1, ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ಆ ವೆಬ್ಸೈಟ್ ಬಂದು www.transport.karnataka.government.in ಲಾಗಿನ್ ಮಾಡಿ. ಈ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಲಾಗಿನ್ ಮಾಡಬೇಕಾಗುತ್ತೆ. ಲಾಗಿನ್ ಮಾಡಿದಾಗ ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಇವಾಗ ಸ್ಟೆಪ್ 2, ಅಲ್ಲಿ ಬುಕ್ HSRP ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು ನೀವು. ಓಕೆನಾ. ಸ್ಟೆಪ್ 3, ನಿಮ್ಮ ವಾಹನದ ತಯಾರಕರ ಕಂಪನಿಯನ್ನು ಆಯ್ಕೆ ಮಾಡಿ. ಅಂದರೆ ಸ್ಟೆಪ್ 3ಯಲ್ಲಿ ನಿಮ್ಮ ವೆಹಿಕಲ್ ಯಾವ ಕಂಪ್ನಿದು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸ್ಟೆಪ್ 4, ನಿಮ್ಮ ವಾಹನದ ಮಾಹಿತಿಯನ್ನು ನಮೂದಿಸಿ. ಅಂದರೆ ನಿಮ್ಮ ವೆಹಿಕಲ್ ಬಗ್ಗೆ ಏನು ಇನ್ಫಾರ್ಮೇಷನ್ ಇದೆಯೋ ಅದನ್ನು ನೀವು ಅಲ್ಲಿ ಹಾಕಬೇಕಾಗುತ್ತೆ. ಓಕೆನಾ. ಸ್ಟೆಪ್ 5, ನಿಮ್ಮ ಹತ್ತಿರ ಅಥವಾ ನಿಮಗೆ ಲಭ್ಯವಿರುವ ಡೀಲರ್ ಶೋರೂಮನ್ನು ಆಯ್ಕೆ ಮಾಡಿ. ಅಂದರೆ ನಿಮಗೆ ಯಾವುದು ಹತ್ತಿರದಲ್ಲಿರುವ ಅಂಥ ಡೀಲರ್ ಶೋರೂಮ್ಗಳನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. HSRP ನಂಬರ್ ಪ್ಲೇಟ್ಗೆ ಹಣ ಪಾವತಿ ಮಾಡಿ. ಅಂದರೆ HSRP ನಂಬರ್ ಪ್ಲೇಟ್ಗೆ ನೀವಿಷ್ಟು ಹಣ ಅಂತ ಇರುತ್ತೆ, ಅದನ್ನು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಸ್ಟೆಪ್ 7, ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರುವ OTPಯನ್ನು ನಮೂದಿಸಿ. ಅಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನು ನೀವು ಅಲ್ಲಿ ನಮೂದಿಸಬೇಕಾಗುತ್ತೆ, ಎಂಟರ್ ಮಾಡಬೇಕಾಗುತ್ತೆ. ಸ್ಟೆಪ್ 8, HSRP ನಂಬರ್ ಪ್ಲೇಟ್ ಅಳವಡಿಸಲು ನೀವು ಲಭ್ಯವಿರುವ ಅನುಕೂಲದ ದಿನಾಂಕವನ್ನು ನಿಗದಿ ಮಾಡಿ. ಅಂದರೆ HSRP ನಂಬರ್ ಪ್ಲೇಟ್ ಅಳವಡಿಕೆ ಮಾಡಲಿಕ್ಕೆ ನೀವು ಯಾವಾಗ ಫ್ರೀ ಇರ್ತೀರೋ ಆ ಡೇಟನ್ನು ನೀವು ಫಿಕ್ಸ್ ಮಾಡಬೇಕಾಗುತ್ತೆ. ನೀವು ಫಿಕ್ಸ್ ಮಾಡಿ. ಓಕೆನಾ. ನೋಡಿ ಫ್ರೆಂಡ್ಸ್, ಈ ಸ್ಟೆಪ್ಗಳನ್ನೆಲ್ಲ ಕಂಪ್ಲೀಟ್ ಮಾಡೋದ್ರಿಂದ ನೀವು HSRP ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡ್ಬೋದು ಮತ್ತು ನಂಬರ್ ಪ್ಲೇಟ್ನ ಪಡ್ಕೋಬಹುದು.